ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC MTS ಇಂದ ಒಂದು ಇಂಪಾರ್ಟೆಂಟ್ ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. ನೋಡಿ, ಈಗಾಗಲೇ ಒಂದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಎಕ್ಸಾಮಿನೇಷನ್ ಸಿಟಿ ಈಗಾಗಲೇ ಯಾರು ಚೆಕ್ ಮಾಡಿದಿರಲ್ಲ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ಟೆಕ್ನಿಕಲ್ ರೀಸನ್ನಿಂದ ಒಂದು ಎಕ್ಸಾಮ್ ಡೇಟ್ನ ಮತ್ತೊಮ್ಮೆ ರೀಶೆಡ್ಯೂಲ್ನ ಮಾಡಿದ್ದಾರೆ. ಒಂದು ಎಕ್ಸಾಮ್ ಡೇಟ್ನ ಬದಲಾವಣೆ ಮಾಡಿದ್ದಾರೆ ಕೆಲವರು ಅಭ್ಯರ್ಥಿಗಳಿಗೆ ಮಾತ್ರ. ಅದಕ್ಕೆ ನಮ್ಮಿಂದ ನಿಮಗೆ ಒಂದು ರಿಕ್ವೆಸ್ಟು ಏನಿಲ್ಲ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡಲಿಲ್ಲ ಅಂದರೆ ನಡೆಯುತ್ತೆ, ಬಟ್ ನೀವೇನು ಯಾರು ವಾಚ್ ಮಾಡ್ತಾ ಇದ್ದಾರಲ್ಲ ಅಂಥ ಅಭ್ಯರ್ಥಿಗಳು ನಿಮ್ಮ ಒಂದು ಸ್ನೇಹಿತರುಗಳಿಗೆ ಇದನ್ನ ಇನ್ಫಾರ್ಮೇಷನ್ ನೀಡಿ. ಯಾಕಂದರೆ 2-3 ಇಯರ್ಸ್ ಈ ಒಂದು ಹುದ್ದೆಗೆ ಸ್ಟಡಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಒಂದು ಹುದ್ದೆ ಅವರಿಗೆ ಮಿಸ್ ಆಗಬಾರ್ದು, ಅದಕ್ಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ಅವರು ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ, ಏನು ಇನ್ಫಾರ್ಮೇಷನ್ ಇದೆ ಅಂತ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ, ನಿಮಗೆ ಮೋರ್ ಅಪ್ಡೇಟ್ಸ್ಗಳು ಬಂದೇ ಬರ್ತವೆ. ಬನ್ನಿ, ಏನು ಮಾಹಿತಿ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಕರ್ನಾಟಕ ಕೇರಳ ರೀಸನ್ಗೆ ಮಾತ್ರ ಈ ಅಪ್ಡೇಟ್ ಬಂದಿದೆ. ನೀವು ನೋಡ್ಕೊಳ್ಬೋದು, ಒಂದು ಇಂಪಾರ್ಟೆಂಟ್ ನೋಟಿಸ್ ಫಾರ್ MTS ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದು ನೋಟಿಸ್ನ ಅವರು ನಿನ್ನೆ ನಿಮಗೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ನಾನು ಇವತ್ತೇ ಇದರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಾ ಇದ್ದೀನಿ. ಇದನ್ನು ನೋಟಿಸ್ನ ಡೌನ್ಲೋಡ್ ಮಾಡ್ಕೊಂಡು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. ಒಂದು ಕರ್ನಾಟಕ ಕೇರಳ ರೀಸನ್ನು ಬೆಂಗಳೂರು ಕರ್ನಾಟಕದಿಂದ ಈ ನೋಟಿಸ್ನ ಈ ರಿಲೀಸನ್ನು ಮಾಡಿರ್ತಾರೆ. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ನಿಮಗೆ ಕ್ಲಿಯರಾಗಿ ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಮೊದಲೇ ಪ್ಯಾರಾದಲ್ಲಿ ಏನು ಮಾಹಿತಿ ಇದೆ ಅಂತ ನೋಡೋದಾದರೆ, ಕೈಂಡ್ ಅಟೆನ್ಷನ್ ಇನ್ ಕೇಸ್ ಆಫ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CVN ಎಕ್ಸಾಮಿನೇಷನ್ 2024. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಇಟ್ ಹ್ಯಾಸ್ ಬಿನ್ ನೋಟೆಡ್ ದಟ್ ಫ್ಯೂ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಫೋಟೋಸ್ ಆರ್ ಮ್ಯಾಚಿಂಗ್ ವಿತ್ ದೋಸ್ ಆಫ್ ಅದರ್ ಕ್ಯಾಂಡಿಡೇಟ್ಸ್. ಕೆಲವು ಅಭ್ಯರ್ಥಿಗಳು ಒಂದು ಅಪ್ಲಿಕೇಶನ್ ಹಾಕುವಾಗ ಏನು ಫೋಟೋ ಅಪ್ಲೋಡ್ ಮಾಡಿರ್ತಾರಲ್ಲ, ಇನ್ನೊಂದು ಅಪ್ಲಿಕೇಶನ್ನಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂಥ ಅಭ್ಯರ್ಥಿಗೆ ಇಲ್ಲಿ ನೋಟಿಸ್ ನಂಬಿಟ್ಟಿದ್ದಾರೆ. ಅಂದರೆ ಈಗಾಗಲೇ ಒಂದು ಫೋಟೋ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅದರ್ ಒಂದು ಅಪ್ಲಿಕೇಶನ್ಗೆ ಆ ಎರಡೂ ಫೋಟೋ ಮ್ಯಾಚಿಂಗ್ ಆಗ್ತಾ ಇದೆ ಅಂತೆ. ದಸ್ ಕನ್ಸಿಡರಿಂಗ್ ಸಚ್ ಅಪ್ಲಿಕೇಶನ್ ಆ್ಯಸ್ ಡುಪ್ಲಿಕೇಟ್ ಅಪ್ಲಿಕೇಶನ್, ದ ಕ್ಯಾಂಡಿಡೇಚರ್ ಆಫ್ ದೋಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಬೀನ್ ಕ್ಯಾನ್ಸಲ್ ಇನ್ ಅಕಾರ್ಡೆನ್ಸಿ ವಿತ್ PT25. ಅಂದರೆ ಎರಡೂ ಕಡೆ ಒಂದೇ ಫೋಟೋ ಏನಾದರೂ ಮ್ಯಾಚ್ ಆಗ್ತಾ ಇದ್ದರೆ ಒಂದು ಅಪ್ಲಿಕೇಶನ್ನ ಅವರು ಡುಪ್ಲಿಕೇಟ್ ಅಪ್ಲಿಕೇಶನ್ ಅಂತಂದು ರಿಜೆಕ್ಟ್ ಮಾಡ್ತಾರೆ. ನೋಡಿ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBN ಎಕ್ಸಾಮಿನೇಷನ್ 2024 ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಫೇರ ನಿಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ಕೆಳಗೆ ಏನು ಎರಡು ಇಂಪಾರ್ಟೆಂಟ್ ಇದಾವಲ್ಲ, ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗತ್ತೆ. ನೋಡಿ, ಏನೇನು ಮಾಹಿತಿ ಕೊಟ್ಟಿದ್ದಾರೆ ಕರೆಕ್ಟಾಗಿ ಇಲ್ಲಿ ಮಾಹಿತಿಯನ್ನು ನೋಡ್ಕೊಳ್ಳಿ. ನೋಡಿ, ಬಿಸೈಡ್ ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ರೀಸನ್, ಒಂದು ಆಡಳಿತಾತ್ಮಕ ಕಾರಣದಿಂದ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBN 2024 ಎಕ್ಸಾಮಿನೇಷನ್ ಡೇಟ್ಸ್ ಆಫ್ ಫ್ಯೂ ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ರೀಶೆಡ್ಯೂಲ್ಡ್. ನೋಡಿ, ಇಲ್ಲಿದೆ ನೋಡಿ, ನಿಮಗೆ ಇದು ಸೆಂಟೆನ್ಸ್ ಇಂಪಾರ್ಟೆಂಟ್ ಆಗಿರೋದೆ. ಡೇಟ್ಸ್ ಆಫ್ ಫ್ಯೂ ಕ್ಯಾಂಡಿಡೇಟ್ಸ್, ಕೆಲವು ಅಭ್ಯರ್ಥಿಗಳ ಒಂದು ಎಕ್ಸಾಮಿನೇಷನ್ ಸಿಟಿ ಸ್ಟೇಟ್ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಬದಲಾವಣೆ ಅಥವಾ ಒಂದು ರೀಶೆಡ್ಯೂಲ್ನ ಮಾಡಿರ್ತಾರೆ. ಅಂದರೆ ಅಷ್ಟು ಅಭ್ಯರ್ಥಿಗಳದಿಲ್ಲ, ಕೆಲವು ಅಭ್ಯರ್ಥಿಗಳದ್ದು ಮಾತ್ರ ಒಂದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು ಸಿಟಿಯನ್ನು ಬದಲಾವಣೆಯನ್ನು ಮಾಡಿರ್ತಾರೆ. ಯಾಕಂದರೆ ಇಲ್ಲಿ ಎರಡೆರಡು ಫೋಟೋ ಮ್ಯಾಚಿಂಗ್ ಆಗ್ತಾ ಇದೆಯಲ್ಲ, ಅದಕ್ಕೆ ಒಂದು ಡಿಲೀಟ್ ಮಾಡಿದರೆ ಅಲ್ಲಿ ಎಕ್ಸಾಮಿನೇಷನ್ ಇಲ್ಲಿ ನಿಮಗೆ ಬೇರೆ ಬೇರೆ ಆಗುತ್ತೆ. ಅದಕ್ಕೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಇದೆ ನೋಡೋಣ ಈ ಸೆಂಟೆನ್ಸಲ್ಲಿ. Therefore, multitasking non-technical staff and hawaldar CBN examination 2024 candidates are requested to check their application status. ನಿಮಗೆ ಅವರು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಯಾರು ಒಂದು ಎಕ್ಸಾಮಿನೇಷನ್ ಈಗಾಗಲೇ ಚೆಕ್ ಮಾಡಿದ್ದಾರೆ, SSC MTS ಕ್ಯಾಂಡಿಡೇಟ್ಸ್ಗಳಿದ್ದಾರೆ, ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮಿನೇಷನ್ ಸ್ಟೇಟಸ್ ಬಿಫೋರ್ ಡೌನ್ಲೋಡಿಂಗ್ ದೇರ್ ಅಡ್ಮಿಟ್ ಕಾರ್ಡ್ಸ್. ಅವರು ಏನೋ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ರೀಸನ್ನಿಂದ ಒಂದು ಎಕ್ಸಾಮ್ ಡೇಟ್ ರೀಶೆಡ್ಯೂಲ್ ಮಾಡಿರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಏನು ಈಗಾಗಲೇ ಒಂದು ಎಕ್ಸಾಮಿನೇಷನ್ ಸ್ಟೇಟಸ್ ಚೆಕ್ ಮಾಡಿದ್ದೀರಲ್ಲ, ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇಲ್ಲಿ ಬದಲಾವಣೆ ಆಗಿರುತ್ತೆ, ಅದು ಕೆಲವರು ಅಭ್ಯರ್ಥಿಗಳಿಗೆ ಮಾತ್ರ. ಎಲ್ಲ ಅಭ್ಯರ್ಥಿಗಳದ್ದು ಬದಲಾವಣೆ ಆಗಿರೋದಿಲ್ಲ, ಕೆಲವು ಅಭ್ಯರ್ಥಿಗಳದ್ದು ಬದಲಾವಣೆ ಆಗಿರುತ್ತೆ. ಅದಕ್ಕೆ ನೀವು ಒಂದು ಎಕ್ಸಾಮಿನೇಷನ್ ಡೇಟ್ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಒಂದು 4 days ಬಿಫೋರ್ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ನಿಮಗೆ ನಿನ್ನೆ ಈ ಒಂದು ಅಪ್ಡೇಟ್ ಬಂದಿದೆ, ಈ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಒಂದೇ ಸಲ ನೋಡಿರ್ತಾರೆ, ಅದಕ್ಕೆ ನಾನು ಹೇಳಿದೆ, ನೀವು ಇನ್ಫಾರ್ಮೇಷನ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಇನ್ಫಾರ್ಮೇಷನ್ ಹೇಳಿ. ಯಾಕಂದರೆ ಈಗಾಗಲೇ ಒಂದು ಸಲ ನೋಡಿರ್ತಾರೆ, ಅವರು ಎಕ್ಸಾಮ್ ಡೇಟ್ ಒಂದು ಬಂದಿರುತ್ತೆ, ಈಗ ಮತ್ತೊಮ್ಮೆ ರೀಶೆಡ್ಯೂಲ್ ಮಾಡಿದ್ದಾರೆ, ಬೇರೆ ಒಂದು ಎಕ್ಸಾಮ್ ಡೇಟ್ ಬಂದರೆ ಅವ್ರಿಗೆ ತೊಂದರೆ ಆಗ್ತದೆ ಮತ್ತು ಆ ಹುದ್ದೆ ಸಿಗೋದಿಲ್ಲ. ಅದಕ್ಕೆ ಈ ಇನ್ಫಾರ್ಮೇಷನ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅಥವಾ ಇನ್ಫಾರ್ಮೇಷನ್ ನೀವೇ ಹೇಳಿ. ಈ ವಿಡಿಯೋ ಏನಾದರೂ
ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ. ನೋಡಿ, ಯಾರು ಇನ್ನೂ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆ ಡೇಟ್ಗೆ 4 ಡೇಸ್ ಬಿಫೋರ್ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮಿನೇಷನ್ನ ಅಟೆಂಡ್ ಆಗಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.